ಇನ್ನು ಋಷಭ ರಾಶಿಯ ಬಗ್ಗೆ ನಾವು ಗಮನ ಹರಿಸ್ತಾ ಹೋಗೋದಾದ್ರೆ, ವೃಷಭ ರಾಶಿಗೆ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ಈ ವಾರದಲ್ಲಿ ನೀವು ತುಂಬ ಯೋಗವನ್ನು ಅನುಭವಿಸಿದ್ರ ಅಂತ ಹೇಳ್ತೇವೆ. ನೀವು ಭಾಳ ಪುಣ್ಯ ಮಾಡಿದ್ರ. ಆದರೂ ಕೂಡ ನಿಮಗೆ ಧನಸ್ಥಾನದಲ್ಲಿ ಇರುವಂಥ ಶುಕ್ರಗ್ರಹ ಗುರುಗ್ರಹಗಳೆಲ್ಲ ಇದ್ದರೆ ತುಂಬ ರಾಜಯೋಗದ ಫಲವನ್ನು ಕೊಡುತ್ತೆ. ಯಾಕಂದರೆ ರಾಶಾಧಿಪತಿ 11ನೇ ಮನೆಧಿಪತಿ ಅಷ್ಟಮಾಧಿಪತಿ ಗುರುಗ್ರಹ ಧನಸ್ಥಾನದಲ್ಲಿ 2ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಕೇಳಿದೆಲ್ಲ ಕೊಡ್ತಾನೆ. ಆನೆಗೆ ಆನೆ ಯೋಗ ಕೊಡ್ತಾನೆ, ಇರುವೆ ಯೋಗ ಕೊಡ್ತಾನೆ. 100% ಆನೆ ಇದ್ದಿದ್ದು ಇರುವೆ ಯೋಗ ಕೇಳೋಕ್ಕಾಗಲ್ಲ, ಇರುವೆ ಆನೆ ಯೋಗ ಕೇಳೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಎಲ್ಲ ಕಡೆ ಒಳ್ಳೆ ಊಟ, ನೇಮು, ಕೀರ್ತಿ, ಹೆಸರು, ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾನೆ ಅಂತ ಹೇಳ್ತಾರೆ 100%. ಯಾಕಂದರೆ ವಿಪರೀತ ಧನಸ್ಥಾನದಲ್ಲಿ ಗುರು ಶುಕ್ರ ಗ್ರಹ ಸಿಗೋದು ಭಾಳ ಅಪರೂಪ. ಭಾಳ ಎಷ್ಟೋ ವರ್ಷಕ್ಕೊಂದು ಸರಿ ಗುರುನು ಶುಕ್ರನು ಸೇರೋದು 18 ವರ್ಷಕ್ಕೆ ಒಂದು ಸರಿ ಸೇರಿದೆ. ಆದರೆ ಈ ವಾರ ಪೂರ್ತಿ ನೀವು ಪುಣ್ಯ ಮಾಡಿದ್ರು ಅಂತ ಹೇಳುತ್ತೆ. ಅಷ್ಟ ಐಶ್ವರ್ಯನೂ ನಿಮಗೆ ನಾನು ಹೇಳಿದ ಅಷ್ಟನ್ನು ಕೂಡ ನಿಮಗೆ ಫಲಿಸ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಕನಕ ಪುಷ್ಯರಾಗ ಇರಬೇಕು, ಇಲ್ವಾ ನಿಮ್ಮ ಮನೆಯಲ್ಲಿ ಡೈಮಂಡ್ ಇರಬೇಕು. ಡೈಮಂಡ್ ಅಂದರೆ ಶುಕ್ರ ಗ್ರಹನೇ ಆಗ್ತಾನೆ, ಕನಕ ಪುಷ್ಯರಾಗ ಅಂದರೆ ಗುರುಗ್ರಹ ಆಗ್ತಾನೆ. ಎರಡನ್ನೂ ಕೂಡ ಧರಿಸಿರಬೇಕು. ಸ್ವಾಮಿ ನೀವು ಹೇಳ್ತಾ ಇದ್ದೀರಾ ಗ್ಯಾರಂಟಿ ಟಿ ವಿಲಿ ನಮಗೇನು ಅಂತ ಕಾಣ್ತಿಲ್ಲ ಅಂದರೆ 100% ಕರೆಂಟ್ ಇದ್ದನ್ನು ಗ್ಯಾರಂಟಿ ಟಿ ವಿ ನೋಡ್ತಾರೆ, ಮೊಬೈಲಲ್ಲಿ ಫೇಸ್ಬುಕ್ ಇದ್ದರೆ ಗ್ಯಾರಂಟಿ ಟಿ ವಿ. ಎರಡೂ ಇಲ್ಲದೆ ಇದ್ದರು ಪಕ್ಕದಲ್ಲಿ ಖಂಡಿತ ಕೂಡ ಕಷ್ಟ. ಅದು ಹಿಂದಿನ ಕಾಲದಲ್ಲಿ ಬೀಡಿ ಇಸ್ಕೊಂಡು ಸಿಗರೇಟ್ ಸಾಲ ಸೇದರು. ಹಿಂದೆ ಕ್ರಿಕೆಟ್ ನೋಡ್ಬೇಕಂದ್ರೆ ಯಾವ್ದಾರು ಟಿ ವಿ ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡು ಟಿ ವಿ ನೋಡೋರು, ನಾವೆಲ್ಲ ನಿಂತ್ಕೊಂಡು ನೋಡಿದ್ವಿ. ಆದರೆ ಈಗ ಎಲ್ಲವೂ ಬರೋದ್ರಿಂದ ನೀವು ಡೈಮಂಡು ಕನಕ ಪುಷ್ಯರಾಗ ಹಾಕಿರಬೇಕು. ಸ್ವಾಮಿ ನಾವು ಹಳ್ಳಿಲಿದ್ದೀವಿ, ತುಂಬ ಕಷ್ಟ ಅಂದರೆ ನಿಮ್ಮ ಮನೆಯಲ್ಲಿ 1 kg ಕಡಲೆಕಾಳನ್ನು 1 kg ಬಿಳೆ ಅವರೆಕಾಳು ಬಿಳೆ ಅವರೆಕಾಳು ಕೂಡ ಸಿಗುತ್ತೆ. ಗದ್ಗೆ ಅಂಗಡಿಲಿ ಹೋಗಿ ಕೇಳಿ. ಮಾಮೂಲಿ ಅವರೆಕಾಳು ನಿಮಗೆ ಗೋಧಿ ಬಣ್ಣದ ಅವರೆಕಾಳಕ್ಕಿಂತ ಬಿಳೆ ಅವರೆಕಾಳು ಅಂದರೆ ಶುಕ್ರಗ್ರಹ ಅದರಲ್ಲಿ ವಾಸ ಮಾಡ್ತಾನೆ. ಸ್ವಾಮಿ ಇವೆರಡನ್ನೂ ಕೂಡ ನಿಮ್ಮ ಮನೆಯಲ್ಲಿ ದೇವ್ರ ಮನೇಲಿ ಇಟ್ಟಾಗ ಲಕ್ ಬರುತ್ತೆ. ನಿಮಗೆ ಈ ವಾರ ಪೂರ್ತಿ ಮುಟ್ಬೇಕಾದ ಮರ, ಹಳ್ಳಿ ಮರ ಮತ್ತು ಹತ್ತಿ ಮರವನ್ನು ನೀವು ಮುಟ್ಟಿರೆ ಅಷ್ಟ ಐಶ್ವರ್ಯನೂ ಸಿಗುತ್ತೆ. ನೀವು ಮುಟ್ಟಬೇಕು, ಈ ಥರ ಹಿಂಗೆ ಮುಟ್ಟಬೇಕು. ಮರನೇ ಮರ ನಿಮ್ಮನ್ನು ತಳ್ಳುತ್ತೋ ನಮ್ಮನ್ನು ತಳ್ಳುತ್ತೋ ಗೊತ್ತಿಲ್ಲ. ಹಿಂಗೆ ಮುಟ್ತಾ ಇದ್ದರೆ ಅಷ್ಟು ಎನರ್ಜಿ ಬರುತ್ತೆ ನಿಮಗೆ. ನೋಡಿ, ಓದೋ ಮಕ್ಕಳು ಓದ್ತಾ ಇಲ್ವಾ, ದುಡ್ಡಿನ ಮಕ್ಕಳು ದುಡ್ಡಿಲ್ದೆಲ್ಲ ಅಳ್ತಾ ಇದ್ರಾ, ಬಿಸ್ನೆಸ್ ಮಾಡ್ತೀರಾ, ಲಾಸ್ ಬರ್ತೈತಾ, ನೀವು ಹತ್ತಿ ಮರವನ್ನು ಹಳ್ಳಿ ಮರವನ್ನು ಮುಟ್ಟಬೇಕು. ಮಿನಿಮಮ್ 5 ನಿಮಿಷ ಮುಟ್ಟಿ ಪ್ರೇಯರ್ ಮಾಡಬೇಕು. ಆ ಮರದಲ್ಲಿ ಸಾಕ್ಷಾತ್ ಗುರುಗ್ರಹನೂ ಕೂಡ ಶುಕ್ರಗ್ರಹನೂ ಕೂಡ ವಾಸ ಮಾಡ್ತಿದ್ದೆ. ದೇವರು ಕೂಡ ರೆಸ್ಟಿಗೋಸ್ಕರ ಮರದಲ್ಲಿ ವಾಸ ಮಾಡ್ತಿರ್ತಾರೆ 100%. ನಾವು ಹೆಂಗೆ ರೆಸ್ಟಲ್ಲಿ ಸೋಫಾ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ತೀವಿ. ನಾನು ಮನೇಲಿ ಹೋದ್ರೆ ಸೋಫಾ ಮೇಲೆ ಕೂರಕ್ಕೆ, ಯಾಕಂದರೆ ದಿನ ಬೆಳಗ್ಗೆ ಸೋಫಾ ಮೇಲೆ ಕೂತಿರ್ತೀನಿ. ನಮ್ಮ ಮನೆಗೆ ಹೋದರೆ ನಾನು ನೆಲದಲ್ಲೇ ಕೂತ್ಕೊಳ್ಳೋದು, ನೆಲದಲ್ಲೇ ಊಟ ಮಾಡೋದು. ಹಾಗಾಗಿಯೇ ಯಾಕಂದರೆ ಶುಕ್ರಗ್ರಹ ಲಾಭ ಬೇಕು ಅಂದರೆ ಹತ್ತಿ ಮರ ಹಳ್ಳಿ ಮರವನ್ನು ನೀವು ಯೂಸ್ ಮಾಡಿದರೆ ನೀವು ಖಂಡಿತ ಕೂಡ ನೀವು ಇದನ್ನು ಮುಟ್ಟು ನೋಡ್ರಿ. ಮುಂದಿನ ವಾರ 24ನೇ ತಾರೀಕು ನನ್ನ ಜೊತೆ ನೀವು ಲೈವಲ್ಲಿ ಕರೆಯಲ್ಲಿ ಮಾತಾಡ್ತೀರಾ, ಪಕ್ಕ ರಿಸಲ್ಟ್ ಬರುತ್ತೆ. ಈ ವಾರಕ್ಕೂ ಬರೋ ವಾರಕ್ಕೂ ರಿಸಲ್ಟನ್ನು ನೋಡಿ. ಡೈಮಂಡ್ ಇದ್ದರು ಕನಕ ಪುಷ್ಯರಾಗ ಇದ್ದರು ಲಕ್ಕನ್ನು ತಂದುಕೊಡುತ್ತೆ. ಸ್ವಾಮಿ ಅಷ್ಟೆಲ್ಲ ಏನಕ್ಕೆ ವೈಟ್ ಕಲರ್ ಬಣ್ಣ, ಯೆಲ್ಲೋ ಕಲರ್ ಬಣ್ಣನೂ ಕೂಡ ಯೂಸ್ ಮಾಡ್ಬೋದು. ನೋಡಿ, ಇಷ್ಟೆಲ್ಲ ಸಣ್ಣ ಸಣ್ಣ ಟಿಪ್ಸನ್ನು ಕೊಟ್ಟಿದ್ದೆ 100%. ನೋಡಿ, ಸೈಕಲಲ್ಲಿ ಹೋದ್ರೂ ಹೋಗ್ಬೋದು, ಬಸ್ಸಲ್ಲಿ ಹೋದ್ರೂ ಕಾರಲ್ಲಿ ಹೋದ್ರೂ ಬೈಕಲ್ಲಿ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು. ನೀವು ಹೆಂಗೆ ಹೋಗ್ತೀರ ಹಂಗೆ ತಕ್ಕನಾಗಿ ರಿಸಲ್ಟ್ ಬರುತ್ತೆ. ಸೈಕಲ್ ಹೋದ್ರೆ ಹೆಲ್ತ್ ಚೆನ್ನಾಗಿರುತ್ತೆ, ಫ್ಲೈಟಲ್ಲಿ ಹೋದ್ರೆ ಹೆಲ್ತ್ ಇರಕ್ಕಲ್ಲ ಅಂತ ಅಷ್ಟೇ ಆಗುತ್ತೆ. ವೃಷಭ ರಾಶಿಗೆ ಬುಧಗ್ರಹ 3ನೇ ಮನೆಯಿದ್ದಾನೆ. ಸಖತ್ ಬ್ರಿಲಿಯಂಟ್ ಫ್ರೆಂಡ್ಸ್ಗಳು ಸಿಗ್ತಾರೆ ಈ ಸರಿ. ಬ್ರಿಲಿಯಂಟ್ ಅಂದರೆ ಹೆಂಗೆ ಗೊತ್ತಾ, ಮಾಸ್ಟರ್ ಪ್ಲ್ಯಾನು ನಿಮ್ಮನ್ನ ಹಂಗೆ ಪುಷ್ ಮಾಡ್ತಾರೆ. ಹಂಗೆ ಫೇಸ್ಬುಕ್ಕಲ್ಲಿ ನೋಡಿ, ನೀವೇನೋ ಒಂದು ಪ್ರೋಗ್ರಾಮ್ ಮಾಡ್ತೀರಾ, ಅವ್ರು ವಾಟ್ಸಪ್ಪಲ್ಲಿ ಹಾಕಿರ್ತಾರೆ, ಅವ್ರು ಸ್ಟೇಟಸ್ಗೆ ಹಾಕಿರ್ತಾರೆ, ಎಲ್ಲ ಶೇರ್ ಮಾಡ್ತಾರೆ. ಹಂಗೆ ನಿಮ್ಮ ಬ್ರೈನನ್ನು ಶೇರ್ ಮಾಡ್ತಾರೆ. 100% ನಿಮ್ಮ ಬ್ರೈನ್ ಸಖತ್ ವೈಬ್ರೇಷನ್ ಆಗುತ್ತೆ. ಶನಿ 11ನೇ ಮನೇಲಿರ್ತಾರೆ. ಯಾರೆಲ್ಲ ಮಾಧ್ಯಮದಲ್ಲಿ ಕೆಲಸ ಮಾಡ್ತೀರಾ, ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತೀರಾ, ಅಷ್ಟು ಐಶ್ವರ್ಯನ ಅನುಭವಿಸ್ಬೋದು. ಟ್ರಾವೆಲ್ಸ್ ಕೆಲಸ, ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಸಾಕಷ್ಟು ವ್ಯಾಪಾರವನ್ನು, ಪಾತ್ರೆಯಲ್ಲಿ ಅಡುಗೆ, ಹೋಟ್ಲಲ್ಲಿ ಕೂಡ ಅಡುಗೆ ಮಾಡೋರಿಗೆ ತುಂಬ ಸಕಲ ಸಂಪತ್ತು ಐಶ್ವರ್ಯ ಇರುತ್ತೆ. ಕ್ಯಾಶ್ ಬಾಕ್ಸಲ್ಲಿ ಕೂತಿರಿ ಯಾವಾಗಲೂ ಕೂಡ ಹಿಂಗೆ ಕಾಯಿನ್ಸ್ಗಳನ್ನ ಲಕ 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 ಅನ್ನಿಸ್ತಾ ಇರಬೇಕು. ನಾನು ಯಾವಾಗಲೂ ಕೂಡ ನಾನು ಕ್ಯಾಶ್ ಬಾಕ್ಸಲ್ಲಿ ನಾನು ಬೇಕ್ರಿ ಇದ್ದಾಗ ನಾನು ಯಾವಾಗಲೂ ಕೂಡ ಡಣ 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 ಅನ್ನಿಸ್ತಾ ಇದ್ದೆ 100%. ಈ ಥರ ದುಡ್ಡನ್ನ ಸೌಂಡ್ ಹೊಡಿತಾ ಇರ್ಬೇಕು. ಹೆಂಗೆ ದೇವಸ್ಥಾನದಲ್ಲಿ KGF ನೋಡಿರೋ ಗಂಟೆನ ಢಣ್ ಢಣ್ ಅಂತ ಹೊಡಿತಾರೆ, ಅದನ್ನು ಚರ್ಚಲ್ಲಿ ಕದ್ದಿರೋ ಮ್ಯೂಸಿಕ್ 100%. ನೀವು ಚರ್ಚಲ್ಲಿ ಹೊಡಿತಾರೆ ಢಣ್ ಢಣ್ ಅಂತ ಮ್ಯಾಗಡೆ ಹೊಡೆದಾರಲ್ಲ, ಅದು ದೊಡ್ಡ ಸೌಂಡು. ನಾವು ದೇವಸ್ಥಾನ ಹೊಡೆದ್ರೆ ಸಣ್ಣ ಸೌಂಡ್, ಗರ್ಭಗುಡಿ ಒಳಗಡೆ ಹೊಡೆಯೋದು ಡಣ್ ಅಂತ ಇರುತ್ತೆ. ಅವ್ರು ಚರ್ಚ್ ಸೌಂಡ್ ಹೊಡೆದ್ರೆ ಏನಪ್ಪ ಮ್ಯೂಸಿಕ್ ಅಂದರೆ ಕದ್ದಿರೋದು ಚರ್ಚಲ್ಲಿ ಮ್ಯೂಸಿಕ್ನ, ಅದನ್ನು 100%. ಯಾರಿಗೂ ಗೊತ್ತಿಲ್ಲ 100%. ಬರ್ದಿಟ್ಟು ಕೇಳಿ. ಯಾಕಂದರೆ ನಾನು ಆಲ್ಮೋಸ್ಟ್ಲಿ ಎಲ್ಲ ಮೂವಿ ಸಾಂಗ್ಸು ನಾನು ನೋಡಿರ್ತೀನಿ, ಎಲ್ಲ ಸೌಂಡು ಕೇಳ್ತೀನಿ. ಹಾಗಾಗಿನೇ ಹೇಳ್ತೀನಿ, ನೆಕ್ಸ್ಟ್ ಪಿಕ್ಚರ್ಗೆ ಹೊಡೆದ್ಬಿಡ್ಲಿ, ಅದು ರಿಪೀಟ್ ಆಗುತ್ತೆ 100%. ಇವಾಗ ಹೆಂಗೆ ಯೂಟ್ಯೂಬಲ್ಲಿ ಹಾಕಿದ ಫೋಟೋನ ಹಾಕಿಬಿಟ್ರೆ, ಇಲ್ಲ ಹಾಕಿದ ವೀಡಿಯೋನ ಹಾಕಿದರೆ ನಿಮಗೆ ದುಡ್ಡು ಕೊಡಲ್ವ, ಹಂಗೆ ಗೊತ್ತಾಗುತ್ತೆ 100%. ಇವಾಗಲೇ ತಮಿಳಲ್ಲಿ ಅನಿರುದ್ಧಿಗೆ ಹೇಳ್ತಾಯಿದ್ರೆ, ಎಲ್ಲ ಮ್ಯೂಸಿಕ್ ಕದ್ಬಿಟ್ಟು ರಿಪೀಟ್ ಹೊಡಿತಿದೆ ಅಂತ ಟಾಪ್ ಮ್ಯೂಸಿಕ್ ಅವ್ರಿಗೆ ಹೇಳ್ತಾಯಿದ್ದಾರೆ 100%. ವೃಷಭ ರಾಶಿಗೆ ಕುಜಗ್ರಹ ತುಂಬ ಬಲವಾಗಿರೋದ್ರಿಂದ ನೀವೇನಾದ್ರು ಮನಸ್ಬಿಟ್ರೆ ಕಾರು, ಬೈಕು, ಹೊಸ ಬಟ್ಟೆ, ಮನೆ ಏನು ಬೇಕಾದ್ರೂ ತಗೋಬೋದು ಸ್ವಾಮಿ. 100% ತುಂಬ ಚೆನ್ನಾಗಿದೆ. ಆದರೆ ದುರಹಂಕಾರದಿಂದ ಏನಾದ್ರು ಮಾತಾಡೋ ಕೆಲಸ ಕಳ್ಕೊತೀರ, 10ನೇ ಮನೇಲಿ ರಾವಿದ್ದಾನೆ, ಖತಮ್ ಮಾಡಿಬಿಡ್ತಾನೆ 100%. ನಿಮಗೆ ಒಂದೇ ಒಂದು ರಾವನ್ನ ಆರಾಧನೆ ಮಾಡಿ
ಸಕಲ ಸಂಪತ್ತು ಐಶ್ವರ್ಯ ಸಿಗುತ್ತೆ. ಈ ವಾರ ಪೂರ್ತಿ ಯಾವುದಾದ್ರು ಜೂವಲ್ಲಿ ಹೋಗ್ಬಿಟ್ಟು ಯಾವುದಾದ್ರು ಒಂದು ಹಾವನ್ನ ದತ್ತು ತಗೊಂಡು ಸಾಕಿ 100%. ಒಂದು ವಾರ ಪೂರ್ತಿ ದತ್ತದ ಹಾವುಗಲಿ, ಒಂದು ತಿಂಗಳಾಗಲಿ, ಒಂದು ವರ್ಷ ಆಗಲಿ, ಒಂದು ಮೈಸೂರಲ್ಲಿದ್ದು ಸರಿ ಎಲ್ಲೋ ಕಡೆ ಜೂವಲ್ಲಿ ಹೋಗಿ ಒಂದು ಹಾವನ್ನ ದತ್ತು ತಗೊಳ್ಳಿ. ಇಲ್ಲದಿದ್ದರೂ ಹುತ್ತವನ್ನು ಪೂಜೆ ಮಾಡಿ, ನಾಗರಕಲ್ಲನ್ನು ಪೂಜೆ ಮಾಡಿ. ನಿಮಗೆ ಬರೋ ಕಷ್ಟ ಬರಲ್ಲ. ವೃಷಭ ರಾಶಿಯವರಿಗೆ ಈ ವಾರ ಬ್ಯೂಟಿಫುಲ್ ರಾಜಯೋಗ. ನೀವು ನಾಗರಕಲ್ಲು ಪೂಜೆ ಮಾಡಬೇಕು, ಇಲ್ಲ ಹುತ್ತ ಪೂಜೆ ಮಾಡಬೇಕು, ಇಲ್ಲ ಹಾವನ್ನೊಂದು ದತ್ತು ತಗೊಂಡು ಊಟ ಕೊಟ್ಟರೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮೇಡಮ್. ಓಕೆ ಸರ್, ಇನ್ನೇನು ನಾಗರ ಪಂಚಮಿ ಕೂಡ ಬರ್ತಾ ಇದೆ. ಈ ಸಂದರ್ಭದಲ್ಲೂ ಅವತ್ತು ಪೂಜೆ ಮಾಡ್ಬೋದಲ್ವಾ, ಒಳಿತಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಹೌದು ಮೇಡಮ್ ಅವರೇ, ನಾಗರ ಪಂಚಮಿಲಿ ನಾವು ಯಾವಾಗಲೂ ಕೂಡ ಸುಗ್ಗಿ ಅನ್ನೋವನ್ನು ನಮ್ಮೂರಲ್ಲಿ ನಾವು ಮಾಡ್ತೀವಿ. ಅದು ತುಂಬ ಸಖತ್ ಟೇಸ್ಟ್, ಹುತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಖತ್. ನಮ್ಮ ಹಾಸನದಲ್ಲಿ ಅಂತ ನನ್ನ ಫೇವ್ರೇಟ್ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ 100%. ಅದೇ ಥರ ನಾಗರ ಪಂಚಮಿ. ನಾನು ವರಮಹಾಲಕ್ಷ್ಮಿ ನನ್ನ ಮಗಳು ಹುಟ್ಟಕ್ಕಿಂತಲೂ ಅತಿ ಹೆಚ್ಚು ಪೂಜಿಸು. ಹಾಗಾಗಿ ನಾನು ಪೂಜೆ ಮಾಡಿದ್ದಕ್ಕೆ ನಮ್ಮ ಮನೇಲಿ ಮಹಾಲಕ್ಷ್ಮಿಯಾಗಿ ಹುಟ್ಟಿದ್ದಾಳೆ. ಈ ಹಬ್ಬ ಯಾವ್ಯಾವ ಹಬ್ಬ ಪೂಜೆ ಮಾಡಿದ್ರೆ ಯಾವ್ಯಾವ ಥರ ಮಕ್ಳು ಹುಡ್ತಾರೆ ಅದು ಇನ್ನೊಂದು ದಿವಸ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಅದನ್ನು ಹೇಳ್ಬೇಕು. ಸಾಯಿಬಾಬನ ಪೂಜೆ ಮಾಡ್ರೆ ಯಾವ ಥರ ಮಕ್ಳು ಇರ್ತಾರೆ, ಶಿವನ ಪೂಜೆ ಮಾಡ್ರೆ ಯಾವ ಥರ ಇರ್ತಾರೆ, ಸುಬ್ರಹ್ಮಣ್ಯನ ಪೂಜೆ ಮಾಡ್ರೆ ಯಾವ ಥರ ಮಕ್ಳು ಇರ್ತಾರೆ, ಗಣಪತಿನ ಪೂಜೆ ಮಾಡದೇ ಇದ್ದವ್ರ ಮೇಲೆ ಯಾವ ಥರ ಮಕ್ಳು ಇರ್ತಾರೆ, ಇದೆಲ್ಲವೂ ಕೂಡ ದುರ್ಗಿನ ಪೂಜೆ ಮಾಡ್ರೆ ಯಾವ ಥರ ಇರುತ್ತೆ. ಇದಕ್ಕೆಲ್ಲವೂ ಕೂಡ ಒಂದು ವಾರ ಯಾವ್ಯಾವ ವಾರ ಯಾರೆಲ್ಲ ಯಾವ ದೇವ್ರ ಪೂಜೆ ಮಾಡ್ರೆ ನಿಮ್ಮ ಮನೆ ಹೇಗಿರುತ್ತೆ, ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಒಂದು ತಿಳಿಸ್ಕೊಡ್ತೀನಿ. ಓಕೆ ಗುರುಜಿ.